ಎಸ್, ರಾಜ್ಯದಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಅದರಲ್ಲೂ ಮುಂಗಾರು ಪೂರ್ವ ವರುಣನ ಅಬ್ಬರದಿಂದಾಗಿ ಜನರು ತತ್ತರಿಸಿ ಹೋಗಿದ್ದಾರೆ. ಇನ್ನು ವಿಜಯನಗರ ಜಿಲ್ಲೆಯಲ್ಲಿ ವರುಣಾಸುರನ ರೌದ್ರ ನರ್ತನವಾಗಿದೆ. ವರುಣಾರ್ಭಟಕ್ಕೆ ರೈತರ ಬದುಕು ಮೂರ ಬಟ್ಟೆಯಾಗಿದೆ. ಮಳೆಯ ಅಬ್ಬರಕ್ಕೆ ವಿಜಯನಗರದಲ್ಲಿ ರೈತರ ಬದುಕು ಮೂರ ಬಟ್ಟೆಯಾಗಿರುವಂಥದ್ದು. ಸುಮಾರು 50 ಎಕರೆ ಬೆಳೆ ನಾಶವಾಗಿದ್ದು ಸಂಪೂರ್ಣ ಬೆಳೆ ಜಲಾವೃತಗೊಂಡಿದೆ. ಒಡ್ಡರಹಳ್ಳಿ, ಪಾಪಿನಾಯಕನಹಳ್ಳಿ ಭಾಗದ ಬೆಳೆ ನಾಶವಾಗಿರುವಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗ್ರಾಮಗಳ ರೈತರ ಗೋಳು ಈಗ ಕೇಳೋರಿಲ್ಲದಂತಾಗಿದೆ. ರಾಜ್ಯದಲ್ಲಿ ಅವಧಿ ಪೂರ್ವ ಮುಂಗಾರು ಮಳೆಯ ಅಬ್ಬರ ಹೆಚ್ಚಾಗಿದ್ದು ಇತ್ತ ವಿಜಯನಗರದಲ್ಲಿ ವರುಣಾಸುರನ ರೌದ್ರ ನರ್ತನಕ್ಕೆ ರೈತರ ಬದುಕು ಈಗ ಮೂರ ಬಟ್ಟೆಯಾಗಿರುವಂಥದ್ದು. ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಈಗ ಸಂಪೂರ್ಣವಾಗಿ ನಾಶವಾಗಿದೆ. ಅಂದರೆ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಒಡ್ಡರಹಳ್ಳಿ, ಪಾಪಿನಾಯಕನಹಳ್ಳಿ ಭಾಗದ ಬೆಳೆ ನಾಶವಾಗಿರುವಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗ್ರಾಮಗಳ ರೈತರ ಬದುಕು ಇದೀಗ ಮೂರ ಬಟ್ಟೆಯಾಗಿದೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಮಳೆ ನೀರು ಹೊಲಗಳಲ್ಲಿ, ತೋಟಗಳಲ್ಲಿ ನಿಂತ್ಕೊಂಡಿದೆ ಅನ್ನೋದರ ಕುರಿತು ಕೂಡ ನೀವು ಗಮನಿಸಬಹುದು. ಒಡ್ಡರಹಳ್ಳಿ, ಪಾಪಿನಾಯಕನಹಳ್ಳಿ ಭಾಗದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು. ಹೆದ್ದಾರಿ ಪ್ರಾಧಿಕಾರ ಮಾಡಿದಂತಹ ಎಡವಟ್ಟಿಗೆ ರೈತರಿಗೆ ಈ ಒಂದು ಸಂಕಷ್ಟ ಎದುರಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ 67ರ ನಿರ್ಮಾಣದ ವೇಳೆ ಎಡವಟ್ಟಾಗಿದೆ. ಹೀಗಾಗಿ ಹೊಲಗಳಿಗೆ ನೀರು ನುಗ್ಗಿ ಲಕ್ಷಾಂತರ ಮೌಲ್ಯದ ಬೆಳೆ ನಾಶವಾಗಿರುವಂಥದ್ದು. ಕಬ್ಬು, ಭತ್ತ, ಈರುಳ್ಳಿ ಸೇರಿದಂತೆ ನಾನಾ ಬೆಳೆಗಳು ಜಲಾವೃತಗೊಂಡಿವೆ. ಹಲವು ಬಾರಿ ರೈತರು ಮನವಿ ಮಾಡಿದ್ರೂ ಕೂಡ ಪ್ರಾಧಿಕಾರ ಸ್ಪಂದಿಸ್ತಾ ಇಲ್ಲ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 67ರ ನಿರ್ಮಾಣದ ವೇಳೆ ಎಡವಟ್ಟಾಗಿತ್ತು. ಸೊ ಹೀಗಾಗಿ ಮಳೆ ಬಂದರೆ ಸಾಕು, ಹೆದ್ದಾರಿಯಿಂದ ಹೊಲಗಳಿಗೆ ಮಳೆ ನೀರು ಹರಿದುಕೊಂಡು ಬರುತ್ತೆ. ಸೊ ಹೀಗಾಗಿ ರೈತರು ಬೆಳೆದಿರುವ ಲಕ್ಷಾಂತರ ಮೌಲ್ಯದ ಬೆಳೆ ನಾಶವಾಗಿರುವಂಥದ್ದು. ಕಬ್ಬು, ಭತ್ತ, ಈರುಳ್ಳಿ ಸೇರಿದಂತೆ ನಾನಾ ಬೆಳೆಗಳು ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಹಲವು ಬಾರಿ ರೈತರು ಮನವಿ ನೀಡಿದ್ರೂ ಕೂಡ, ಅಂದರೆ ರಾಷ್ಟ್ರೀಯ ಹೆದ್ದಾರಿಯಿಂದಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ನೀರು ಡೈರೆಕ್ಟ್ ಆಗಿ ಹೊಲಗಳಿಗೆ ಬರುತ್ತೆ ಅಂತ ಹೇಳಿ ಹಲವು ಬಾರಿ ರೈತರು ಮನವಿ ನೀಡಿದ್ರೂ ಕೂಡ ಪ್ರಾಧಿಕಾರ ಸ್ಪಂದಿಸಲಿಲ್ಲ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿರುವಂಥದ್ದು. ಮಳೆ ಏನು ಬಂದಿದೆ, ಸಂತೋಷದಾಯಕ ವಿಚಾರಗಳು. ಯಾಕಂದರೆ ಮಳೆ ಒಂದು ಕಡೆ ಆದರೆ ಹಾನಿ ಒಂದು ಕಡೆ ಆಗ್ತಾ ಇದೆ. ಈ ಹಾನಿ ಆಗ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನಾವು ಸುಮಾರು 2-3 ತಿಂಗಳಿಂದನೂ ಒಡ್ರಳ್ಳಿ ಮತ್ತು ಪೀಕಳ್ಳಿ ಗ್ರಾಮದ ರೈತರು ಮೊನ್ನೆ ಜಿಲ್ಲಾಧಿಕಾರಿಗಳಿಗೂ ಮತ್ತು ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೂ ಹಲವಾರು ರೀತಿಯಲ್ಲಿ ಮನವರಿಕೆ ಪತ್ರಗಳನ್ನು ಸಹ ಕೊಟ್ಟಿದ್ದೇವೆ. ಯಾಕೆ ಕೊಟ್ಟಿದ್ದೇವೆ ಅಂತಂದರೆ, ಇಲ್ಲಿ ಪುರಾತನ ಕಾಲದಿಂದಲೂ ರೈತರಿಗೆ ಜಮೀನುಗಳಿಗೆ ನುಗ್ಗುವಂಥ ನೀರು ಕಾಮ್ಲಾಪುರ ಕೆರೆಗೆ ಹೋಗುವಂಥ ಒಂದು ಪ್ರತ್ಯೇಕವಾದಂಥ ಒಂದು ಹಳ್ಳ ಇದೆ. ಹಳ್ಳಕ್ಕೆ ಹೋಗಬೇಕಾದಂಥ ನೀರು ಆ ಹಳ್ಳ ಬಂದ್ ಮಾಡಿ ಇವತ್ತು ಏಕಾಏಕಿ ಇವತ್ತು ರೈತರ ಜಮೀನುಗಳಿಗೆ ನುಗ್ಗುವಂಥ ಪರಿಸ್ಥಿತಿ ಈ NH ನ್ಯಾಷನಲ್ ಹೈವೇದವರು ಈ ಮಾಡಿರ್ತಕ್ಕಂಥ ಅನಾಹುತಗಳು. ಯಾಕಂದರೆ ರೈತರಂತಂದರೆ ಅವರಿಗೆ ಭಾಳಷ್ಟು ನಿರ್ಲಕ್ಷ್ಯತೆ. ಯಾಕಂದರೆ ನಾವು 4-5 ಸಾರಿ ಮನವಿ ಪತ್ರ ಕೊಟ್ಟರು ಸಹಿತ ಇವತ್ತುವರೆಗಾಗಿ ಯಾವುದೇ ರೀತಿಯಾಗಿ ಇಲ್ಲಿ ಕೆಲಸ ಮಾಡಿಲ್ಲ. ನನ್ನ ಹೆಸರು ವಿಜಯಕುಮಾರ್ ಅಂತ. ನಾವು ಹೈವೇ ಒಡ್ರಳ್ಳಿ ಬೈಪಾಸ್ ಆಗಿರೋಂಥ NH ಬೈಪಾಸ್ ಆಗಿರೋಂಥ ಭೂಮಿ ಕಳ್ಕೊಂಡಂಥ ರೈತರು ನಾವು. ನನ್ನ ಭೂಮಿ 2 ಎಕರೆ 3/4 ಎಕರೆ 2.25 ಎಕರೆ ಲ್ಯಾಂಡ್ ಹೋಗಿದೆ. 2 ಲ್ಯಾಂಡು ತುಂಡಾಗಿದೆ. ಆ ಕಡೆ 1 ಎಕರೆ ಉಳಿದಿದೆ, ಈ ಕಡೆ 5 ಎಕರೆ ಉಳಿದಿದೆ. ಅದಕ್ಕೆ 10 ಇಳಿಯೋಕ್ಕುದ್ದ ಏನು ಮಾಡಿಕೊಡಂತ ನಾವು ಮನವಿ ಪತ್ರಗಳು ಕೊಟ್ಟಿವಿ. ಎಲ್ಲರೂ ಬಂದು AC ಸಾಹೇಬ್ರು ಸಹಿತ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರು. ಕಾಂಟ್ರಾಕ್ಟರ್ಗಳಿಗೆ ಯಾವ ರೀತಿ ಕಾಮಗಾರಿ ಮಾಡಲಿಲ್ಲ. ಅಲ್ಲಿ ನಮ್ಮ ಸೆಟ್ಟಿಕೆರೆ ಹಳ್ಳ ಬರುತ್ತೆ, ಹೆಚ್ಚು ಕಡಿಮೆ 11 ಕಿಲೋಮೀಟ್ರಿಂದ ಕ್ಯಾಚ್ಮೆಂಟ್ ಏರಿಯಾ. ಅದು ದೊಡ್ಡ ಹಳ್ಳ ಬರುತ್ತೆ. ಯಾಕಂದರೆ ಅಲ್ಲಲ್ಲಿ ಚೆಕ್ ಡ್ಯಾಮ್ಗಳು ಆಮೇಲೆ ಕೆರೆಗಳು ಕಟ್ಟಿರೋದ್ರಿಂದ ಹಳ್ಳ ಬರ್ತಾ ಇಲ್ಲ. ಆದರೆ ಈಗ PK ಹಳ್ಳಿಗೇನು ಹೈವೇ ಮಾಡಿದಾರಲ್ಲ, ಹೈವೇಯಿಂದ ನಮಗೆ ಭಾಳ ಅನಾಹುತ ಆಗ್ತಾಯಿದೆ.
ಹೈವೇ ಡ್ರೈನೇಜ್ ನೀರು, ಹೊಲಗಳ ನೀರು, ನಮ್ಮ ಅಂಕ್ಲಮ್ಗುಡಿ ಎಲ್ಲ ರೈತರ ನೀರುಗಳು ಎಲ್ಲ ಆ ಸೆಟಿಕೆರೆ ಹಳ್ಳಕ್ಕೆ ಬಂದು ಆ ಸೆಟಿಕೆರೆ ಹಳ್ಳದಿಂದ ಹಳ್ಳಕ್ಕೆ ಹೋಗುತ್ತೆ. ಈ ನಮ್ಮ ರೈತರ ಹೊಲಗಳಿಗೆ ಏನು ಡಿವೈಡ್ ತುಂಡಾಗಿದ್ದಾವೆ ನಮ್ಮ NH ಹೈವೇಗೆ ಹೋಗಿರೋಂಥ ರೈತರುಗಳಿಗೆ, ಆ ರೈತರ ಭೂಮಿಗಳಿಗೆ ನೀರು ಬರ್ತಾಯಿದೆ. ಈಗ ನಾವೆಲ್ಲ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗಾಗಲೇ ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಅವಧಿ ಪೂರ್ವ ಮುಂಗಾರು ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ವಿಜಯನಗರ ಜಿಲ್ಲೆಯಲ್ಲಿ ರೈತರ ಬದುಕಂತೂ ಮೂರ ಬಟ್ಟೆಯಾಗೋಗಿದೆ. ಮಳೆಯ ಅಬ್ಬರದಿಂದಾಗಿ ಹೊಲಗಳಿಗೆ ನೀರು ನುಗ್ಗಿ ಲಕ್ಷಾಂತರ ಮೌಲ್ಯದ ಬೆಳೆ ನಾಶವಾಗಿದೆ. ಇದಕ್ಕೆಲ್ಲ ಕಾರಣ ರಾಷ್ಟ್ರೀಯ ಹೆದ್ದಾರಿಯ 67ರ ನಿರ್ಮಾಣ ಅಂತಾನೆ ಹೇಳಲಾಗ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಹೌದು ಮಧುಮಾಲ, ಏನು ಅಂತ ಹೇಳಿದ್ರೆ ಈ ಕಳೆದ ಒಂದು ವಾರದಿಂದನೂ ಕೂಡ ರಾಜ್ಯದಲ್ಲಿ ಭಾರಿ ಪ್ರಮಾಣದ ಮಳೆ ಸುರಿತಾ ಇದೆ. ಇನ್ನು ಕಲ್ಯಾಣ ಕರ್ನಾಟಕ ಭಾಗದ ವಿಜಯನಗರ, ಬಳ್ಳಾರಿ, ಕೊಪ್ಪಳ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲೂ ಕೂಡ ವರ್ಣನ ರೌದ್ರ ನರ್ತನೆ ಹೆಚ್ಚಿಗೆ ಆಗ್ತಾ ಇದೆ. ಕಳೆದ 2-3 ದಿನಗಳಿಂದ ಏನು ಹೊಸಪೇಟೆ ತಾಲೂಕಿನ ಪಾಪನಾಯಕನಹಳ್ಳಿ ಸೇರಿದಂತೆ ಸುತ್ತಮುತ್ತ ಗ್ರಾಮಗಳಿಗೆ ಭಾರಿ ಪ್ರಮಾಣದ ಮಳೆ ಬಿದ್ದಿರೋ ಹಿನ್ನೆಲೆಯಲ್ಲಿ ಏನ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ, ಆ ಹೆದ್ದಾರಿ ಪ್ರಾಧಿಕಾರ ಕಳೆದ 4ರಿಂದ 5 ವರ್ಷಗಳಿಂದಾನೂ ಕೂಡ ರಸ್ತೆ ನಿರ್ಮಾಣ ಕಾರ್ಯವನ್ನ ಏನು ಅಕ್ಕಪಕ್ಕದ ಹೊಲಗಳೇನಿದಾವೆ, ರಾಜ್ಕುಮಾರ್ ಮತ್ತು ವಿಜಯಕುಮಾರ್ ಅಂತಕ್ಕಂಥ ಇಬ್ಬರು ರೈತರ ಹೊಲಗಳಿಗೆ ನೀರು ನುಗ್ಬಿಟ್ಟು, ಅಂದ್ರೆ ಹೆದ್ದಾರಿ ಪ್ರಾಧಿಕಾರ ಏನಿದೆ ರಸ್ತೆ ಮಾಡಬೇಕಾಗಿತ್ತು, ನೀರು ಆಚೆ ಹೋಗ್ತಕ್ಕಂಥದಕ್ಕೆ ಒಂದು ಚರಂಡಿ ಮಾರ್ಗವನ್ನ ಸೂಚಿಸಬೇಕಿತ್ತು. ಈ ನಿಟ್ಟಿನಲ್ಲಿ ಇಲಾಖೆಗೆ, ಹೆದ್ದಾರಿ ಪ್ರಾಧಿಕಾರಕ್ಕೆ ಕಳೆದ 4 ವರ್ಷಗಳಿಂದನೂ ಕೂಡ ರೈತರು ಮನವಿ ಕೂಡ ಕೊಡ್ತಾ ಇದ್ದಾರೆ. ಮನವಿ ಕೊಟ್ಟರು ಕೂಡ ಯಾವುದೇ ರೀತಿಯಾದಂತ ಪ್ರಯೋಜನ ಆಗಿಲ್ಲ. ಜಿ ಕನ್ನಡ ನ್ಯೂಸ್ ನಲ್ಲಿ ಕಳೆದ 2-3 ವರ್ಷಗಳಿಂದನೂ ಕೂಡ ಈ ಸುದ್ದಿ ಬಿತ್ತರಗೊಳ್ತಾನೆ ಇದೆ. ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾದಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇಲಾಖೆಯ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಮೌನಕ್ಕೆ ತಾಳಿದ್ದಾರೆ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಕೂಡ ರೈತರು ಏನು ಸುಮಾರು 50 ಎಕರೆ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಕಬ್ಬು ಮತ್ತೆ ಹತ್ತಿ ಸೇರಿದಂತೆ ನಾನಾ ರೀತಿಯ ಬೆಳೆಗಳು ಈಗ ಜಲಾವೃತವಾಗಿವೆ. ಈರುಳ್ಳಿ ಬೆಳೆಯನ್ನ ಬೆಳೆದು ಇನ್ನೇನು ಮಾರಾಟ ಮಾಡಬೇಕಾಗಿತ್ತು, ಅದು ಕೂಡ ಜಲಾವೃತವಾಗಿದೆ. ಮತ್ತು ಮೆಕ್ಕೆಜೋಳ ಬೆಳೆ ಕೈಗೆ ಬಂದು ತುತ್ತು ಬಾಯಿಗೆ ಬಾರದೇ ಇರತಕ್ಕಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕಳೆದ 3-4 ವರ್ಷಗಳಿಂದ ಈ ರೀತಿಯಾದಂತ ಪರಿಸ್ಥಿತಿಯನ್ನ ಅಲ್ಲಿ ರೈತರು ಅನುಭವಿಸ್ತಾ ಇದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ರೈತರು ತಂದಿದ್ದಾರೆ ಮತ್ತು ಸಹಾಯಕ ಆಯುಕ್ತರಾದಂತ ವಿವೇಕಾನಂದ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ, ಶಾಸಕರ ಗಮನಕ್ಕೂ ಕೂಡ ತಂದಿದ್ದಾರೆ. ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾದಂತ ಜನಪ್ರತಿನಿಧಿಗಳು ಎಲ್ಲೋ ಒಂದು ಕಡೆ ನಿರಾಸಕ್ತಿ, ಅಸಡ್ಡೆಗಳನ್ನ ತೋರಿದರ ಪರಿಣಾಮವಾಗಿ ಇವತ್ತು ರೈತರ ಬದುಕು ಮೂರಾಬಟ್ಟೆಯಾಗಿದೆ. ಅವರಿಗೆ ಪರಿಹಾರ ನೀಡೋದ್ರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಕೂಡ ಹಿಂದು ಮುಂದೆ ನೋಡ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಹೆದ್ದಾರಿ ಪ್ರಾಧಿಕಾರದ ಎಡವಟ್ಟಿನಿಂದ ಈ ರೀತಿಯಾದಂತ ಒಂದು ಪರಿಣಾಮ ರೈತರು ಅನುಭವಿಸ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ನಲ್ಲಿ ಸುದ್ದಿಯ ಬಳಿಕ ಒಂದಿಷ್ಟು ಏನಾದ್ರೂ ಹೆದ್ದಾರಿ ಪ್ರಾಧಿಕಾರ ರೈತರಿಗೆ ಸಹಾಯ ಆಗೋ ನಿಟ್ಟಿನಲ್ಲಿ ಏನಾದ್ರೂ ರಸ್ತೆ ನಿರ್ಮಾಣಕ್ಕೆ ಮತ್ತು ಚರಂಡಿ ನೀರು ಸರಾಗವಾಗಿ ಹರಿದು ಹೋಗ್ಲಿಕ್ಕೆ, ಮಳೆ ನೀರು ಆಚೆ ಹೋಗ್ಲಿಕ್ಕೆ ಏನಾದ್ರೂ ಸಹಾಯ ಮಾಡ್ತದ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗುತ್ತೆ ಮಧುಮಾಲ. ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ ಸರ್